ನಮಸ್ಕಾರ. ಶ್ರೀಲಂಕಾ ವಿರುದ್ಧ ಸೋತು ಏಷ್ಯಾ ಕಪ್ನಿಂದ ಹೊರಬಿದ್ದಿದ್ದು ಅಫ್ಘಾನ್. ಬಳಿಕ ಅತ್ತರು ರಶೀದ್ ಖಾನ್. ನಂತರ ನೀಡಿದರು ದೊಡ್ಡ ಹೇಳಿಕೆ. ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಏಷ್ಯಾ ಕಪ್ನ ಸೂಪರ್ 4ನಿಂದ ಅಫ್ಘಾನ್ ಹೊರಬಿದ್ದ ಬಳಿಕ ರಶೀದ್ ಖಾನ್ ಹೇಳಿದ್ದೇನು ಗೊತ್ತಾ? ಹೀಗಿದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ಯಾರನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ನಿನ್ನೆ ಏಷ್ಯಾ ಕಪ್ನ 11ನೇ ಪಂದ್ಯದಲ್ಲಿ ಅಫ್ಘಾನಿಸ್ತಾನ್ ಮತ್ತು ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ. ಅಫ್ಘಾನ್ ತಂಡಕ್ಕೆ ಸೂಪರ್ 4 ತಲುಪಬೇಕಾಗಿದ್ದರೆ ಈ ಪಂದ್ಯ ಗೆಲ್ಲಲೇಬೇಕಾಗಿತ್ತು. ಆದಾಗ್ಯೂ ಈ ಪಂದ್ಯದಲ್ಲಿ ಅಫ್ಘಾನ್ 6 ವಿಕೆಟ್ಗಳ ಹೀನಾಯ ಸೋಲು ದಾಖಲಿಸುವ ಮೂಲಕ ಇದೀಗ ಸೂಪರ್ 4ನಿಂದಲ್ಲದೆ ಏಷ್ಯಾ ಕಪ್ನಿಂದಲೇ ಹೊರಬಿದ್ದಿದೆ ಬಂಧುಗಳೇ. ಇದಕ್ಕೂ ಮುನ್ನ ಅಬುಧಾಬಿಯಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಅಫ್ಘಾನ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿತ್ತು. ಅಫ್ಘಾನ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 169 ರನ್ ಕಲೆ ಹಾಕಿತ್ತು. ಅದರಲ್ಲಿಯೂ ಮೊಹಮ್ಮದ್ ನಬಿ 20ನೇ ಓವರ್ನಲ್ಲಿ ಬರೋಬ್ಬರಿ 5 ಸಿಕ್ಸ್ ಬಾರಿಸುವ ಮೂಲಕ ಒಂದೇ ಓವರ್ನಲ್ಲಿ 32 ರನ್ ಬಾರಿಸಿದರು. ತಂಡದ ಪರ ಮೊಹಮ್ಮದ್ ನಬಿ 60 ರನ್ ಹಾಗೂ ರಶೀದ್ ಖಾನ್ 24 ರನ್ಗಳ ಕೊಡುಗೆ ನೀಡಿದರು. ಇತ್ತ ಲಂಕಾ ತಂಡದ ಪರ ಆರ್ಸಿಬಿಯ ಘಾತಿಕ ಬೌಲರ್ ನುವಾನ್ ತುಷಾರ 4 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 170 ರನ್ಗಳ ಗುರಿಯನ್ನು ಬೆನ್ನಟ್ಟಿದಂತ ಲಂಕಾ ತಂಡ ನಿಗದಿತ ಟಾರ್ಗೆಟ್ ಅನ್ನ 18.4 ಓವರ್ಗಳಲ್ಲಿ ಕೇವಲ 4 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು. ತಂಡದ ಪರ ಕುಸೆಲ್ ಮೆಂಡಿಸ್ ಅಜಯ್ 74 ರನ್ ಹಾಗೂ ಕುಶೇಲ್ ಪರೇರಾ 28 ರನ್ಗಳ ಕೊಡುಗೆ ನೀಡಿದರು ಸ್ನೇಹಿತರೆ. ಇನ್ನು ಇತ್ತ ಅಫ್ಘಾನ್ ತಂಡದ ಪರ ಅಜ್ಮತುಲ್ಲಾ ಒಮರ್ ಜೈ, ಮೊಹಮ್ಮದ್ ನಬಿ ಹಾಗೂ ನೂರ್ ಅಹಮದ್ ಮತ್ತು ಮುಜಿಬುರ್ ರೆಹಮಾನ್ ತಲಾ 1 ವಿಕೆಟ್ ಪಡೆದುಕೊಂಡರು. ಇದರೊಂದಿಗೆ ಅಫ್ಘಾನ್ ತಂಡ ಈ ಪಂದ್ಯದಲ್ಲಿ 6 ವಿಕೆಟ್ಗಳ ಹೀನಾಯ ಸೋಲಿಗೆ ಕೊರಳೊಡ್ಡಿತು ಸ್ನೇಹಿತರೆ. ಇನ್ನು ಇದೀಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ರಶೀದ್ ಖಾನ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ನಮ್ಮ ತಂಡ ಈ ಸೋಲಿನಿಂದಾಗಿ ಬಹಳ ನಿರಾಸೆಗೊಂಡಿದೆ. ನಾವು ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ನೀಡಲು ಬಯಸಿದ್ದೆವು ಇಂದು ಆನ್ ಫೀಲ್ಡ್ ನಲ್ಲಿ ಆ ರೀತಿಯ ಪರ್ಫಾರ್ಮೆನ್ಸ್ ನಮ್ಮಿಂದ ನೀಡಲು ಸಾಧ್ಯವಾಗಲಿಲ್ಲ. ಬ್ಯಾಟಿಂಗ್ ನಲ್ಲಿ ಆರಂಭದಲ್ಲಿ ನಾವು ಕಳಪೆ ಪ್ರದರ್ಶನವನ್ನು ನೀಡಿದ್ದೇವೆ. ಆದಾಗ್ಯೂ ಮೊಹಮ್ಮದ್ ನಬಿ ಆಡಿದ ಆಟ ಚೆನ್ನಾಗಿತ್ತು. ಬೌಲರ್ಗಳು ಇನ್ನೂ ಕೂಡ ಸುಧಾರಿಸಬೇಕು ಎಂದು ರಶೀದ್ ಖಾನ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು 170ರ ಟಾರ್ಗೆಟ್ ಡಿಫೆಂಡ್ ಮಾಡಬಹುದಾಗಿತ್ತು. ಆದಾಗ್ಯೂ ಪಿಚ್ ನಮಗೆ ಸಹಾಯ ಮಾಡುತ್ತಿತ್ತು. ಆದರೂ ಕೂಡ ನಾವು ವಿಫಲವಾಗಿದ್ದೇವೆ. ಇದು ನಮ್ಮನ್ನ ನಿರಾಸೆಗೆ ದೂಡುತ್ತಿದೆ ಎಂದು ರಶೀದ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು ನಾವು ಸೂಪರ್ 4ನಿಂದ ಹೊರಬಿದ್ದಿರಬಹುದು, ಆದರೆ ನಮ್ಮ ಸಪೋರ್ಟ್ ಈಗ ಟೀಂ ಇಂಡಿಯಾಗೆ ಇರುತ್ತೆ ಮತ್ತು ಭಾರತ ನಮ್ಮ 2ನೇ ಮನಿ ಆಗಿದೆ. ಹೀಗಾಗಿ ಏಷ್ಯಾ ಕಪ್ ಅನ್ನ ಟೀಂ ಇಂಡಿಯಾವೇ ಗೆಲ್ಲಲಿದೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ರಶೀದ್ ಖಾನ್ ನೀಡಿದ್ದಾರೆ. ನೋಡಿದ್ರಲ್ಲ, ಅಫ್ಘಾನ್ ಲಂಕಾ ವಿರುದ್ಧ ಸೋತ ಬಳಿಕ ರಶೀದ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.